रहुगणैत तपसा नयाति न विद्यया निर्वसनात् गृहाद्वा न छन्दसा नोत जलाग्निसूर्यैः विना महत्पादरजोऽभिषेकम्। भागवत सारोद्धारस्य अरण्यकाचार्येति ख्यातस्य विष्णुतीर्थाचार्यस्य रचिते ग्रन्थे अयं द्वाविंशत्युत्तरः त्रिशततमः श्लोकः 322 श्लोक। पंचमे स्कन्धे 12 अध्याये 12 श्लोकः अद्य श्रवणविषयः भविष्यति। अस्मिन् बिम्बोपदेश प्रकरणे रहुगणं राजानं यदुपदिदेश जडभरतः तत् सर्वे वयं शृणवाम तावत्। अतीते श्लोके भगवतः इदं रूपं यत् जीवस्य बिम्बरूपं वर्तते तत्तु ज्ञानस्वरूपं विशुद्धं परमार्थम् एकं रूपगुणक्रियाद्यभेदात् एकम्। अंतः अवर्तमानं बहिः अवर्तमानं ब्रह्म गुणपूर्णत्वात् ब्रह्म सर्वोत्तमत्वात् पूर्णत्वात् सर्वज्ञत्वात् च सत्यमिति ख्यातं। प्रत्यगात्मनि जीवे प्रविष्टत्वात् प्रत्यगिति गीतं। सुखस्वरूपत्वात् प्रशान्तं षड्गुणैश्वर्य स्वरूपत्वात् भगवच्छब्दवाच्यं च। एतदेव खलु वासुदेवः इति कवयोऽपि वदन्ति। अपि च एतदाह जडभरतः हे रहुगण राजन्, बिंबरूपोऽयं परमात्मा यथा जीवेषु नियामकतया निविशति तदेतत् कायक्लेशरूपेण तपसा नैव विजानीयुः साधकाः। गुरोः अनुग्रहेण विना पौरुषेयैः वेदैः अपौरुषेयैश्च वेदैः सन्न्यासाश्रमस्य कठिनैः नियमानां पालनैः गृहस्थाश्रमस्य आचरणेन जलस्नानेन अग्न्याराधनेन सूर्याराधनेन तीर्थयात्रया अग्निहोत्रेण आचरितेन सूर्यनमस्कारेण सम्पादितेन अपि नैव अवगच्छेयुः साधकाः। केवलं शिष्योऽयं गुरोः पादरजसः मध्ये यथा अभिषेकं प्राप्नोति तदैव अस्य भगवतः बिम्बरूपस्य ज्ञानं भवति, नान्येन केनचिदपि मार्गेण इति। ಜಡಭರತ ರಾಜ ರಹುಗಣನಿಗೆ ಹೇಳ್ತಾ ಇದ್ದಾರೆ, ಭಗವಂತನ ರೂಪವನ್ನು ಅರಿಯುವುದು ಎಷ್ಟು ಕಷ್ಟ ಅಂತ. ಜೀವರೊಳಗೆ ಈ ಭಗವಂತ ನಿಯಾಮಕನಾಗಿದ್ದಾನಲ್ಲ, ಅವನನ್ನು ಎಂಥ ತಪಸ್ಸಿನಿಂದಲೂ ಕೂಡ ತಿಳಿಯೋದು ಸಾಧ್ಯ ಇಲ್ಲ. ಪೌರುಷೇಯ ವೇದಗಳಾಗಲಿ ಪೌರುಷೇಯ ಶಾಸ್ತ್ರಗಳಾಗಲಿ ಅಪೌರುಷೇಯ ಶಾಸ್ತ್ರಗಳಾಗಲಿ ಅವು ಕೂಡ ನಮಗೆ ಭಗವಂತನನ್ನು ತಿಳಿಸಲಾರವು. ತಪಸಾ ನಯಾತಿ, ತಪಸ್ಸಿನಿಂದ ಆಗೋದಿಲ್ಲ ಅಂತಿದೆ. ಮತ್ತೆ ವಿದ್ಯೆಯ ಅಂತಿದೆ, ವಿದ್ಯೆಗೂ ತಿಳಿಯುವಂಥವನಲ್ಲ. ವಿದ್ಯಾ ಅಂದರೆ ಪೌರುಷೇಯವಾದ ವಿದ್ಯೆ ಅಥವಾ ಅಪೌರುಷೇಯವಾದ ವಿದ್ಯೆ, ಇಂಥ ಯಾವುದೇ ಥರದ ವಿದ್ಯೆ. ನಿರ್ವಸನ ಅಂದರೆ ಮನೆಯಿಂದ ಹೊರಟು ಹೋಗೋದು. ನಿರ್ವಸನ ಅಂದರೆ ನಿರ್ವಸಿತರಾಗುವುದು, ಇದ್ದ ನೆಲೆ ಕಳೆದುಕೊಳ್ಳೋದು. ಅದರರ್ಥ ಗೃಹಸ್ಥಾಶ್ರಮದಲ್ಲಿ ಬದುಕಿದ ಮನುಷ್ಯ ಗೃಹಸ್ಥಾಶ್ರಮವನ್ನು ತೊರೆದು ಸನ್ಯಾಸಕ್ಕೆ ಹೋಗೋದು. ಅದರಿಂದಲೂ ಭಗವಂತನ ನೋಡ್ಲಿಕ್ಕಾಗೋದಿಲ್ಲ. ಮನೆಯಲ್ಲೇ ಇದ್ದು
ಗೃಹಸ್ಥಾಶ್ರಮವನ್ನು ವಿಧಿವತ್ತಾಗಿ ಆಚರಿಸಿದರೂ ಭಗವಂತನನ್ನು ನೋಡ್ಲಿಕ್ಕಾಗೋದಿಲ್ಲ. ಶ್ಲೋಕದಲ್ಲಿ ಛಂದಸ ಅಂತ ಒಂದು ಪದ ಇದೆ. ಅದನ್ನು ಅನುವಾದದಲ್ಲಿ ನಮಗೆ ನೇರವಾಗಿ ಕಾಣಲಿಕ್ಕಾಗೋದಿಲ್ಲ. ಛಂದಸ ಅಂದರೆ ವೇದಾಧ್ಯಯನೇನ ಅಂತ ಅರ್ಥ ಬರೆದಿದ್ದಾರೆ ಅರಣ್ಯಕಾಚಾರ್ಯರು. ನಮಗೆ ಪುರಾಣಿಕಾಚಾರ್ಯ ಅನುವಾದದಲ್ಲಿ ಅದನ್ನು ಕಾಣಲಿಕ್ಕೆ ಆಗದೇ ಇರಬಹುದು. ಆದರೆ ನ ವಿದ್ಯೆಯ ಅಂತ ಮಾತಿದೆಯಲ್ಲ, ಅದಕ್ಕೆ ಪೌರುಷೇಯವಾದ ವಿದ್ಯೆಯಿಂದಲೂ ಅಪೌರುಷೇಯವಾದ ವಿದ್ಯೆಯಿಂದಲೂ ಅಂತ ಅರ್ಥ ಬರೆದಿದ್ದಾರೆ. ಆದ್ರಿಂದಲೇ ಛಂದಸ ಅನ್ನುವ ಶಬ್ದದ ಅರ್ಥವನ್ನು ಕೂಡ ಗುರುಗಳು ನಮ್ಮ ಪುರಾಣಿಕಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಆದ್ರಿಂದ ವಿದ್ಯೆಯ ಅಂತ ಮೊದಲನೇ ಶಬ್ದದಿಂದ ಪೌರುಷೇಯ ವಿದ್ಯೆ ತಿಳ್ಕೋಬೇಕು. ನ ಛಂದಸ ಅಂದರೆ ಅಪೌರುಷೇಯ ವಿದ್ಯೆಯಿಂದ ಅಂತ ತಿಳ್ಕೊಳ್ಬೇಕು. ಜಲೇನ ಅಂದರೆ ಗಂಗಾ ನದಿ ಮೊದಲಾದ ಕಡೆ ಸ್ನಾನ ಮಾಡುವುದರಿಂದ, ಅಗ್ನಾರಾಧನೆ ಮಾಡುವುದರಿಂದ ಅಂತ ಹೀಗೆಲ್ಲ ಅದರ ತಾತ್ಪರ್ಯ. ಮತ್ತೆ ನಿರ್ವಸನಾತ್ ಅಂತದೆ. ನಿರ್ವಸನಾತ್ ಅಂದರೆ ಮನೆಯಿಂದ ಹೊರಗೆ ಹೋಗೋದು, ಅರ್ಥಾತ್ ವನವಾಸಕ್ಕೆ ಹೋಗಿ ಅಲ್ಲಿರೋದು, ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡೋದು ಅಂತ ಅರ್ಥ ಆಗ್ಬೋದು, ಅಥವಾ ಸನ್ಯಾಸ ಸ್ವೀಕಾರ ಮಾಡೋದು ಅಂತ ಎರಡೂ ಕೂಡ ಅರ್ಥನೂ ಅದಕ್ಕೆ ಸಿಗ್ಬೋದು. ಅಂತೂ ಅದನ್ನ ಶಬ್ದನ ಹೀಗೆ ನಾವು ಗಮನಿಸಬೇಕು. ಗೃಹಸ್ಥಾಶ್ರಮದಲ್ಲೇ ಇದ್ರು, ಅದು ಗೃಹಾದ್ವಾ ಅನ್ನೋ ಶಬ್ದದಿಂದ ತಿಳಿತದೆ. ನಿರ್ವಸನಾಥ್ ಅನ್ನೋ ಶಬ್ದದಿಂದ ವಾನಪ್ರಸ್ಥ ಮತ್ತು ಸನ್ಯಾಸಾಶ್ರಮ ತಿಳಿತದೆ. ನ ವಿದ್ಯೆಯ ನ ಛಂದಸ ಇತ್ಯಾದಿ ಮಾತುಗಳಿಂದ ನಾವು ಶಾಸ್ತ್ರಾಧ್ಯಯನವನ್ನು ಯಾವ ಆಶ್ರಮದಲ್ಲಿ ಬ್ರಹ್ಮಚರ್ಯಾಶ್ರಮದಲ್ಲಿ ಮಾಡ್ತೀವೋ ಆ ಬ್ರಹ್ಮಚರ್ಯಾಶ್ರಮದ ಕಟ್ಟುನಿಟ್ಟಾದ ಪಾಲನೆಯಿಂದಲೂ ಆ ಭಗವಂತನ ನೋಡ್ಲಿಕ್ಕಾಗೋದಿಲ್ಲ ಅಂತ ತಿಳಿತದೆ. ವಿನಾ ಮಹತ್ಪಾದ ರಜೋಭಿಷೇಕಂ, ಮಹಾತ್ಮರ ಪಾದ ಕಮಲದ ಧೂಳಿನ ಅಭಿಷೇಕ ನಮ್ಗೆ ಆಗಬೇಕು. ಹಾಗಾದರೆ ಭಗವಂತನನ್ನು ತಿಳಿಯೋದು ಸಾಧ್ಯ. ಅದರ ತಾತ್ಪರ್ಯ, ನಾವು ಬ್ರಹ್ಮಚರ್ಯಾಶ್ರಮದಲ್ಲಿ ಅಥವಾ ಗೃಹಸ್ಥ ವಾನಪ್ರಸ್ಥ ಸನ್ಯಾಸದಲ್ಲಿದ್ದಾಗ ಕೂಡ ಭಗವಂತನ ತತ್ವವನ್ನು ನಮಗೆ ಉಪದೇಶಿಸುವಂಥ ಏನು ಜ್ಞಾನಿಗಳಿದ್ದಾರೆ ಅವರ ಸಮಾಗಮ ನಮ್ಗೆ ಆಗಬೇಕು. ಸಾಮಾನ್ಯವಾಗಿ ಅದು ಹಾಗೇ ಆಗ್ತದೆ. ಬ್ರಹ್ಮಚರ್ಯ ಆಶ್ರಮದಲ್ಲಂತೂ ಹಾಗೇ ಆಗ್ತದೆ. ವಿದ್ಯಾಧ್ಯಯನ ಮಾಡ್ಲಿಕ್ಕಾಗೇ ನಾವು ಅಲ್ಲಿರ್ತೇವೆ. ಆದರೆ ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದಾಗಲೂ ಕೂಡ ಸರಿಯಾಗಿ ಗುರುವನ್ನು ಒಲಿಸಿಕೊಳ್ಳದೆ ಆತನ ಮೂಲಕ ತತ್ವಜ್ಞಾನವನ್ನು ಪಡೆಯದೇ ಹೋದರೆ ಬ್ರಹ್ಮಚರ್ಯಾಶ್ರಮವನ್ನು ವ್ಯರ್ಥವಾಗಿ ಕಳೆದರೆ ಅಂತದ್ರ ತಾತ್ಪರ್ಯ. ಗೃಹಸ್ಥಾಶ್ರಮ ಮತ್ತು ವಾನಪ್ರಸ್ಥ ಸನ್ಯಾಸಾಶ್ರಮದಲ್ಲೂ ಕೂಡ ಗುರುಗಳ ಸೇವಾ ಅಂತ ಅನ್ನೋದು ಮುಂದುವರೆದೇ ಇರ್ತದೆ. ಯಾವ ಕಾಲದಲ್ಲಿಯೂ ಗುರುವಿನ ಸೇವಾ ಅಂತ ಅನ್ನೋದು ಮುಗಿಯೋದಿಲ್ಲ. ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾನೇ ಇರಬೇಕು ಸಾಧಕ. ಅದಕ್ಕಾಗಿ ಮಹಾತ್ಮರ ಪಾದ ಕಮಲದ ಧೂಳಿಯ ಅಭಿಷೇಕ ಅವನಿಗೆ ಆಗಲೇಬೇಕು. ಹಾಗಾದಾಗಲೇ ಭಗವಂತನನ್ನು ತಿಳಿಯುವುದು ಸಾಧ್ಯ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯಾನ ಬಹುನಾಶ್ರುತೇನ ಅಂತ ಕಾಟಕೋಪನಿಷತ್ತಿನ ಮಾತು ಕೂಡ ಇದರ ಒಂದು ಭಾಗವನ್ನೇ ಹೇಳ್ತದೆ. ಭಗವಂತನನ್ನು ನಮಗೆ ತಿಳಿಯುವುದು ಪ್ರವಚನದಿಂದ ಸಾಧ್ಯ ಆಗೋದಿಲ್ಲ, ಮೇಧಾಶಕ್ತಿಯಿಂದ ಸಾಧ್ಯ ಆಗೋದಿಲ್ಲ. ನ ಬಹುನಾಶ್ರುತೇನ, ಸಾಕಷ್ಟು ಪೌರುಷೇಯ ಶಾಸ್ತ್ರ ಅಪೌರುಷೇಯ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೂ ಕೂಡ ತಿಳಿಯೋದಿಲ್ಲ. ಭಗವಂತ ಒಲಿಬೇಕು, ಒಲಿದ್ರೆ ನಮಗೆ ಅವನನ್ನು ತಿಳಿಯೋದು ಸಾಧ್ಯ ಅಂತ ಅಲ್ಲಿ ಕಂಡು ಬರ್ತದೆ. ಭಗವಂತ ಒಲಿಬೇಕಾದ್ರೆ ಗುರುವಿನ ಒಂದು ಅನುಗ್ರಹ ಆಗಲೇಬೇಕು, ಅದರ ತಾತ್ಪರ್ಯ. ಬಿಂಬಜ್ಞಾನಿನ ಮಹತಾಂ ಸೇವೆಯಾ ಲಬ್ಧೇನ ತತ್ಪ್ರಸಾದೇನೈವ ಸುದುರ್ಲಭತ್ವಾತೀತನ್ನ ಕ್ವಾಪಿ ಪ್ರಕಾಶ್ಯಂ. ಬಿಂಬಜ್ಞಾನವನ್ನು ಈಗಾಗಲೇ ಪಡೆದಂಥ ಮಹಾತ್ಮರ ಸೇವೆಯನ್ನು ಮಾಡಿದಾಗ ಮತ್ತು ಅವರ ಅನುಗ್ರಹ ಪಡೆದಾಗ ಭಗವಂತನ ಕಾಣುವುದು ಸಾಧ್ಯ. ನಾನು ನಿನಗೆ ಇದನ್ನು ಹೇಳಿದ್ದೇನೆ, ಆದರೆ ನೀನು ಇದನ್ನು ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಹೇಳುವುದು ಉಚಿತ ಅಲ್ಲ. ತವತ್ತು ಜನ್ಮಾಂತರಾರ್ಜಿತ ಪುಣ್ಯ ವಿಷಯನ ಮಮ ಸಮಾಗಮ. ಅನೇಕ ಜನ್ಮಗಳ ಒಂದು ಪುಣ್ಯದ ಸಂಪಾದನೆಯಿಂದಾಗಿ, ಪುಣ್ಯದ ಕಾರಣದಿಂದಾಗಿ ನಾನು ನಿನಗೆ ಇವತ್ತು ಇದನ್ನು ಸಿಕ್ಕಿದ್ದೇನೆ. ಆದ್ದರಿಂದ ನಾನು ನಿನಗೆ ಇದನ್ನು ಕರುಣೆಯಿಂದ ಹೇಳಿದ್ದೇನೆ. ಆದ್ದರಿಂದ ನೀನು ಇದನ್ನು ಸರಿಯಾಗಿ ತಿಳಿಯಬೇಕು, ಇದರ ಮಹತ್ವವನ್ನು ಕಡೆಗಣಿಸಬಾರದು ಅಂತ ಜಡಭರತ ರಘುಗಣ ಮಹಾರಾಜನಿಗೆ ಹೇಳ್ತಿದ್ದಾನೆ. ಇಲ್ಲೊಂದು ಸಂಗತಿ, ಒಂದು ಪ್ರಾಸಂಗಿಕವಾದ ಸಂಗತಿ ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಬಹಳ ಹಿಂದಿನಿಂದಲೂ ನಾನು ಅಧ್ಯಯನ ಮಾಡ್ತಾ ಇದ್ದ ಕಾಲದಿಂದಲೂ ಕೂಡ ಈ ಬಿಂಬೋಪಾಸನೆ ಅಂತನ್ನುವುದೆಲ್ಲ ಕೇಳಿ ಬರ್ತಿರ್ತದೆ. ಯಾರಾದರೂ ಕೆಲವರು ಸ್ತ್ರೀಯರು, ಪುರುಷರು, ವ್ಯಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರು,
ಹಾಗೆ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರು, ಇವರೆಲ್ಲರೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬಿಂಬೋಪಾಸನೆ ಮಾಡೋದು ಹೇಗೆ ಅಂತ ಪರಸ್ಪರ ಚರ್ಚಿಸುವುದನ್ನು ಕೂಡ ಕೇಳಿದ್ದೇನೆ. ನನ್ನನ್ನು ಕೂಡ ಈ ಬಿಂಬೋಪಾಸನೆ ಬಗ್ಗೆ ಜಿಜ್ಞಾಸೆಯಿಂದ ಕೇಳಿದವರಿದ್ದಾರೆ. ಇವನೇನು ಹೇಳ್ತಾನೆ ನೋಡೋಣ ಬಿಂಬೋಪಾಸನೆಯ ವಿಚಾರವಾಗಿ ಅಂತ ಕೇಳಿದವರು ಕೂಡ ಇದ್ದಾರೆ, ಕುತೂಹಲದಿಂದ ಕೇಳಿದವರು ಇದ್ದಾರೆ. ಒಂದು ವಿಷಯ ಗಮನಿಸಬೇಕು, ನಾವು ಈಗಿರುವ ಹಂತದಲ್ಲಿ ನಮಗೆ ಬಿಂಬೋಪಾಸನ ಅಂತ ಅನ್ನೋದು ಸಾಧ್ಯ ಇಲ್ಲ. ಇದು ವಿಚಿತ್ರವಾಗಿ ಕಾಣಿಸ್ಬೋದು ನಿಮಗೆ. ಹಾಗಾದ್ರೆ ಬಿಂಬೋಪಾಸನೆ ಸಾಧ್ಯ ಇಲ್ಲ ಅಂದಮೇಲೆ ನಾವು ಯಾವ ಕರ್ಮಗಳನ್ನು ಎಲ್ಲಿ ಸಮರ್ಪಣೆ ಮಾಡಬೇಕು, ಬಿಂಬರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೀಗೆಲ್ಲ ಕೇಳಿ ಬರ್ತಿರ್ತದೆ. ಇದರ ತಾತ್ಪರ್ಯ ಏನು ಅಂತಂದ್ರೆ, ನಮ್ಮ ಬಿಂಬರೂಪ ಯಾವುದು ಅಂತ ಈಗ ತಿಳಿಯೋದು ಸಾಧ್ಯ ಇಲ್ಲ. ಅದನ್ನ ನಾನು ಹೇಳಿ ಹೊರಟೇಳು. ಭಗವಂತನ ಯಾವ ರೂಪ ನಮಗೆ ಬಿಂಬ ಅನ್ನೋದನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ನಮಗೆ ಬಿಂಬ, ನಾವು ಪ್ರತಿಬಿಂಬ ಅಂತ ಖಂಡಿತವಾಗಿ ತಿಳಿಬಹುದು. ಆದ್ರಿಂದ ರೂಪಂ ರೂಪಂ ಪ್ರತಿಶ್ಯಸ್ಯ ಪ್ರತಿಬಿಂಬಾಶ್ಚ ಚೇತನಾಃ ಅನಾದಿ ಪ್ರತಿಬಿಂಬಾಶ್ಚ ಬಭೂವಸ್ತೆ ಹಿ ಅನಂತಕಾಹ ಅಂತ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ನನಗೆ ನೆನಪಿಗೆ ಬರ್ತದೆ. ಅನುವ್ಯಾಖ್ಯಾನದೇ ಇದ್ದಿರಬೇಕು, ಇಲ್ಲಿ ಅದು ಎಲ್ಲಿಯಾದರೂ ಏನು ತೊಂದರೆ ಇಲ್ಲ. ಭಗವಂತನಿಗೆ ಅನೇಕ ರೂಪಗಳಿವೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಅಂತ ವೇದ ಕೂಡ ಅವನನ್ನು ವರ್ಣನೆ ಮಾಡಿದೆ. ಆ ಭಗವಂತನ ಅನೇಕ ರೂಪಗಳೇನಿವೆ ಅದೆಲ್ಲದಕ್ಕೂ ಕೂಡ ಪ್ರತಿಬಿಂಬರಾಗಿ ಅನೇಕ ಚೇತನರಿದ್ದಾರೆ. ಮತ್ತು ಬಾಹ್ಯಾಶ್ಚತೆ ತಥೋ ನಾಸ್ಯ ಸ್ವರೂಪಂತೆ ಕಥಂಚನ. ಅವ್ರು ಯಾವತ್ತೂ ಕೂಡ ಆ ಭಗವಂತನಿಂದ ಅಭಿನ್ನರಲ್ಲ. ಭಗವಂತನಿಂದ ಅವರು ಪೂರ್ಣವಾಗಿ ಭಿನ್ನರೇ. ಅನಾದಿ ಕಾಲದಿಂದಲೂ ಇವನಿಗೆ ಅವರು ಪ್ರತಿಬಿಂಬರೇ ಆಗಿದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು, ಅನುವ್ಯಾಖ್ಯಾನದಲ್ಲ. ಅಸ್ವತಂತ್ರಸ್ಯ ಜೀವಸ್ಯ ದುಃಖೇನೈವಂ ವಿಶಿಷ್ಯತೆ ಚೇತನಾಭಾಸಕೋ ಜೀವ ಪರಮಶ್ಚೇತನೋ ಹರಿಹಿ. ಈ ಜೀವನನ್ನ ಚೇತನಾಭಾಸ ಅಂತ ಹೇಳಬೇಕು. ಅರ್ಥಾತ್ ಆ ಭಗವಂತನ ಆಭಾಸ ಇವನು, ಪ್ರತಿಬಿಂಬ. ಪರಮಚೇತನ ಆ ಭಗವಂತನೇ. ಸ್ವತಂತ್ರತ್ವ ಸ್ವತಂತ್ರೋ ಹಿ ನೈವ ದೋಷೇಣ ಲಿಪ್ಯತೆ. ಭಗವಂತನಿಗೆ ಅವನು ಸ್ವತಂತ್ರನಾದ್ರಿಂದ ಅವನಿಗೆ ಯಾವ ದೋಷದ ಲೇಪವೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಆದರೆ ಅಸ್ವತಂತ್ರಸ್ಯ ಜೀವಸ್ಯ ದುಃಖೈರ್ ನೈವ ಹಿ ಲಿಪ್ಯತೆ. ಅಸ್ವತಂತ್ರನಾದ ಜೀವನಿಗೆ ಅನೇಕ ದುಃಖ ಮೊದಲಾದ ದುರ್ಗುಣಗಳಿದ್ದೇ ಇವೆ. ಆದರೆ ಆಯಾವ ದುಃಖ ಮೊದಲಾದ ದುರ್ಗುಣಗಳ ಲೇಪವೂ ಕೂಡ ಭಗವಂತನಿಗೆ ಆಗೋದಿಲ್ಲ ಅಂತ ಆ ಕೂರ್ಮ ಪುರಾಣದ ಮಾತು, ಮಹಾಕೂರ್ಮ ಪುರಾಣದ ಮಾತೊಂದನ್ನು ಉದ್ಧರಿಸಿ ಆಚಾರ್ಯರು ಆ ಬೃಹದ್ ಭಾಷ್ಯದಲ್ಲಿ ಹೇಳ್ತಾರೆ. ಆದ್ದರಿಂದ ನಮಗೆ ಭಗವಂತ ಬಿಂಬ ಅನ್ನುವುದು ಗೊತ್ತಿರಬೇಕು, ನಾವು ಅವನ ಪ್ರತಿಬಿಂಬ ಅಂತ ಗೊತ್ತಿರಬೇಕು. ಭಗವಂತನ ಯಾವ ರೂಪ ನಮಗೆ ಪ್ರತಿಬಿಂಬ ಅಂತನ್ನುವುದು ಈಗ ನಮಗೆ ಗೊತ್ತಾಗಬೇಕಾದ ಅಗತ್ಯ ಇಲ್ಲ. ನಮಗೊಂದು ವೇಳೆ ಅದನ್ನು ತಿಳಿಯಬೇಕಾದ ಅಗತ್ಯ ಇದ್ದರೆ ಮತ್ತೆ ಯಾವಾಗ ಅದನ್ನು ತಿಳಿಯಬೇಕು, ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ತಿಳಿಯಬೇಕು, ಆ ಕಾಲದಲ್ಲಿ ಅದನ್ನು ತಿಳಿಸುವಂಥ ವ್ಯವಸ್ಥೆಯನ್ನು ಭಗವಂತ ಮಾಡಿಯೇ ಮಾಡ್ತಾನೆ. ಒಬ್ಬ ಗುರುವಾದವನು ಇಲ್ಲಿ ಬಂದಿದೆ ಈಗಾಗಲೇ. ಆ ಗುರುವಿನ ಪಾದಧೂಳಿಯ ಅಭಿಷೇಕ ಆಗಬೇಕು ನಮಗೆ ಅಂತ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಭಗವದ್ಗೀತಾದಲ್ಲಿ ಕೂಡ ಜ್ಞಾನಿಗಳ ಹತ್ರ ಹೋಗು, ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಇದ್ರ ಬಗ್ಗೆ ಉಪದೇಶ ಕೊಡ್ತಾರೆ. ತದ್ವಿಧಿ ಪ್ರಣಿಪಾತೇನ, ಅವ್ರ ಬಳಿಗೆ ಹೋಗು, ಅವರಿಗೆ ನಮಸ್ಕಾರ ಮಾಡು, ಪರಿಪ್ರಶ್ನೆ ಮಾಡು. ಜಿಜ್ಞಾಸೆಯಿಂದ, ನಿಜವಾದ ಒಂದು ಕಾಳಜಿಯಿಂದ, ತತ್ವಜ್ಞಾನವನ್ನು ಪಡೆಯಬೇಕೆಂಬ ತವಕದಿಂದ ಅವರನ್ನ ಪ್ರಶ್ನಿಸು. ಅವರು ನಿಮಗೆ ಆ ಭಗವಂತನ ತತ್ವವನ್ನು ತಿಳಿಸ್ತಾರೆ ಅಂತ ಭಗವದ್ಗೀತಾ ಕೂಡ ಹೇಳ್ತದೆ.
ಅನಾದಿ ಕಾಲದಿಂದಲೂ ಭಗವಂತ ಜೀವನಿಗೆ ಬಿಂಬನಾಗಿದ್ದಾನೆ ಅಂತ ಬಂತು. ಅದು ನಾಳೆ ಮುಕ್ತಿ ಆದಾಗಲೂ ಕೂಡ ಆ ಬಿಂಬ ಮುಂದುವರಿತದೆ. ಪ್ರತಿಪತ್ತೋ ವಿಮೋಕ್ಷಸ್ಯ ನಿತ್ಯೋಪಾಧ್ಯ ಸ್ವರೂಪಯ ಚಿದ್ರೂಪಯ ಯುತೋ ಜೀವ ಕೇಶವ ಪ್ರತಿಬಿಂಬಕ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸುವಂತಹ ಒಂದು ಮಾತು. ನಮಗೆ ಗೊತ್ತಿರುವಂತೆ ನಾವು ಕನ್ನಡಿ ಎದುರಿಗೆ ನಿಂತಾಗ ಮಾತ್ರ ಅಲ್ಲಿ ಪ್ರತಿಬಿಂಬ ಕಾಣಿಸ್ತದೆ. ನಮ್ಮ ಮುಖ ಅನ್ನೋದು ಬಿಂಬ. ನಮ್ಮ ಪ್ರತಿಮುಖ ಒಳಗೆ ಕಾಣಿಸೋದು ನಾವು ಕನ್ನಡಿ ಎದುರಿಗೆ ನಿಂತಾಗ ಮಾತ್ರ. ನಾವು ಕನ್ನಡಿ ಎದುರಿಗೆ ಹೋಗಿ ನಿಲ್ಲುವುದಕ್ಕಿಂತ ಮುಂಚೆ ಆ ಪ್ರತಿಬಿಂಬ ಅಲ್ಲಿರೋದಿಲ್ಲ. ಮತ್ತೆ ಕನ್ನಡಿ ಅನ್ನೋದು ಉಪಾಧಿ, ಕನ್ನಡಿ ಒಳಗೆ ಕಾಣಿಸುವುದು ನಮ್ಮ ಪ್ರತಿಬಿಂಬ, ನಾವು ಬಿಂಬ. ಅದನ್ನೇ ಮುಖ ಪ್ರತಿಮುಖ ಅಂತಲೂ ಹೇಳಬಹುದು. ಆದರೆ ನಿತ್ಯೋಪಾಧಿ ಕಶ್ಚಿದಸ್ತಿ, ಜೀವ ಭಗವಂತನ ಪ್ರತಿಬಿಂಬ, ಭಗವಂತ ಬಿಂಬ ಅಂತ ಹೇಳುವುದು ಹೇಗೆ ಅಂದರೆ, ಈ ಜೀವನಿಗೆ ನಿತ್ಯವಾದಂತಹ ಒಂದು ಉಪಾಧಿ ಇದೆ. ಮತ್ತು ಆ ಉಪಾಧಿ ಯಾರು ಅಂದರೆ ತಾನೇ ಉಪಾಧಿ, ತಾನೇ ಪ್ರತಿಬಿಂಬ. ಇದು ಸ್ವಾರಸ್ಯದ ಸಂಗತಿ. ಜಡದಲ್ಲಿ ತಾನೇ ಉಪಾಧಿ ತಾನೇ ಪ್ರತಿಬಿಂಬ ಆಗೋದು ಸಾಧ್ಯ ಇಲ್ಲ. ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣಬೇಕಾದ್ರೆ ಕನ್ನಡಿ ಎನ್ನುವ ಉಪಾಧಿಯನ್ನು ನಾವು ಸಮೀಪಿಸಬೇಕು. ಅದನ್ನು ನಿಮಿತ್ತವಾಗಿ ಮಾಡಿಕೊಂಡೇ ನಮ್ಮ ಪ್ರತಿಬಿಂಬ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಕನ್ನಡಿಯು ನಮ್ಮ ಪ್ರತಿಬಿಂಬವೂ ಒಂದೇ ಅಲ್ಲ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ, ನಿಮ್ಮ, ಅವರ ಮತ್ತು ಯಾರ್ಯಾರ್ದೋ ಪ್ರತಿಬಿಂಬಗಳು, ಜಡಗಳ ಚೇತನಗಳ ಪ್ರತಿಬಿಂಬಗಳೆಲ್ಲವೂ ಕಾಣಿಸ್ತವೆ. ಆದರೆ ಈ ಭಗವಂತ ಮತ್ತು ಜೀವರ ನಡುವಿನ ಒಂದು ಸಂಬಂಧದಲ್ಲಿ ಈ ಜೀವನೇ ತಾನೇ ತನ್ನ ಸ್ವರೂಪವನ್ನೇ ಉಪಾಧಿಯನ್ನಾಗಿ ಮಾಡಿಕೊಂಡು ಆ ಭಗವಂತನಿಗೆ ಅನಾದಿ ಕಾಲದಿಂದಲೂ ಪ್ರತಿಬಿಂಬನಾಗಿದ್ದಾನೆ, ಭಗವಂತ ಬಿಂಬನಾಗಿದ್ದಾನೆ. ಇಲ್ಲಿ ಒಂದು ವಿಶಿಷ್ಟ ಅಂಶವನ್ನು ನಾವು ಗಮನಿಸಬೇಕು. ನಾವು ಕನ್ನಡಿ ಎದುರಿಗೆ ಹೋಗಿ ನಿಂತಾಗ ನಮಗೆ ಆ ಪ್ರತಿಬಿಂಬವನ್ನು ನೋಡಬೇಕು ಅಂತ ಅಪೇಕ್ಷೆ ಇರ್ತದೆ. ಅಲ್ಲಿ ಹೋಗಿ ನಾವು ಮುಖವನ್ನು ಅಲಂಕಾರ ಮಾಡ್ಕೊಳ್ಳುವುದು ಆಗಲಿ, ಬಾಚಿಕೊಳ್ಳುವುದಾಗಲಿ, ಹೀಗೆಲ್ಲ ಮಾಡ್ತಿರ್ತೇವೆ. ಆದರೆ ನಮ್ಮ ಆ ಪ್ರತಿಬಿಂಬಕ್ಕೆ ಏನೂ ಅಪೇಕ್ಷೆ ಇರೋದಿಲ್ಲ. ಅದೊಂದು ಜಡ. ಅದು ತಾನು ಕಾಣಿಸ್ಕೋಬೇಕು, ಕಂಡಾದ್ಮೇಲೆ ತನಗೊಂದು ಏನೋ ಲಾಭ ಇದೆ, ಈ ಯಾವ ಆಲೋಚನೆಯೂ ಅದಕ್ಕಿರೋದಿಲ್ಲ. ಅದು ಜಡ. ನಾವು ಚೇತನರಾದ್ರಿಂದ ನಮಗೊಂದು ಅಪೇಕ್ಷೆ ಇರ್ತದೆ, ನಮ್ಮ ಮುಖವನ್ನು ನಾವು ನೋಡಬೇಕು ಅಂತ. ಆದರೆ ಇಲ್ಲಿ ಬಿಂಬನಾದ ಭಗವಂತನು ಚೇತನ, ಪ್ರತಿಬಿಂಬನಾದ ಜೀವನೂ ಚೇತನನೇ. ಆ ಪ್ರತಿಬಿಂಬನಾದ ಜೀವನಿಗೆ ಅಂತರಾಳದಲ್ಲಿ ಒಂದು ಬಯಕೆ ಇದೆ. ಇದು ನನ್ನ ವಿಶ್ಲೇಷಣೆ. ಈಗ ಶಾಸ್ತ್ರದಲ್ಲಿ ಎಲ್ಲಿದೆ ಅಂತ ಕೇಳಬೇಡಿ, ನನ್ನ ವಿಶ್ಲೇಷಣೆ ಅಷ್ಟೇ. ಅದು ಅಂತರಾಳದಲ್ಲಿ ಒಂದು ಬಯಕೆ ಇದೆ. ನಾನು ಭಗವಂತನ ಪ್ರತಿಬಿಂಬನಾಗಬೇಕು. ನಾನು ಭಗವಂತನ ಪ್ರತಿಬಿಂಬನಾಗಬೇಕಾದ್ರೆ ಇದಕ್ಕೆ ಉಪಾಧಿ ಯಾರು? ಇನ್ಯಾರೂ ಉಪಾಧಿ ಆಗೋದು ಸಾಧ್ಯ ಇಲ್ಲ. ತಾನೇ ಉಪಾಧಿ ಆಗಬೇಕಷ್ಟೆ. ನಾನು ಭಗವಂತನ ಪ್ರತಿಬಿಂಬ ಆಗಬೇಕಾದ್ರೆ ನಾನೇ ಉಪಾಧಿ ಆಗಬೇಕು. ನೀವು ಭಗವಂತನ ಪ್ರತಿಬಿಂಬ ಆಗಬೇಕಾದ್ರೆ ನೀವೇ ಉಪಾಧಿ ಆಗಬೇಕು. ಎಷ್ಟೇ ಬಲಿಷ್ಠನಾದರೂ ಕೂಡ, ಎಷ್ಟೇ ದೊಡ್ಡ ಜ್ಞಾನಿ ಆದರೂ ಕೂಡ ನಿಮ್ಮ ಗುರು ಉಪಾಧಿಯಾಗಿ ನೀವು ಪ್ರತಿಬಿಂಬ ಆಗೋದು ಸಾಧ್ಯ ಇಲ್ಲ. ಸ್ವಯಂ ಚತುರ್ಮುಖ ಬ್ರಹ್ಮನು ಕೂಡ ಅವನು ಉಪಾಧಿಯಾಗಿ ಆ ಮೂಲಕ ನೀವು ಪ್ರತಿಬಿಂಬ ಆಗೋದು ಸಾಧ್ಯ ಇಲ್ಲ. ಆದರೆ ಈ ಜೀವ ತಾನೇ ಇಚ್ಛೆಪಟ್ಟು ಭಗವಂತನ ಪ್ರತಿಬಿಂಬನಾಗಿರುವುದರಲ್ಲಿ ನನಗೊಂದು ಆನಂದ ಇದೆ ಅಂತ ಭಾವಿಸಿ ಆ ಮೂಲಕ ತಾನೇ ಉಪಾಧಿಯಾಗಿ ತಾನೇ ಪ್ರತಿಬಿಂಬವಾಗಿ ಇದ್ದಾನೆ. ಯಾವಾಗ ಭಾವಿಸಿದ್ದಾನೆ? ಯಾವುದೋ ಒಂದು ಕಾಲದಲ್ಲಿ ಭಾವಿಸಿ ಆಮೇಲೆ ಅಲ್ಲಿ ಹೋಗಿ ನಿಂತಿದ್ದಲ್ಲ. ನಮಗಾದ್ರೆ ನಮ್ಮ ತಲೆ ಬಾಚಿಕೊಳ್ಬೇಕಾದ ಅಗತ್ಯ ಇರ್ತದೆ, ಮುಖ ಅಲಂಕಾರ ಮಾಡ್ಕೊಳ್ಬೇಕಾದ ಅಗತ್ಯ ಇರ್ತದೆ. ಕನ್ನಡಿ ಎಲ್ಲಿದೆ ಅಂತ ಹುಡುಕ್ತೇವೆ. ಕನ್ನಡಿಯೇ ಒಂದು ವೇಳೆ ಸಿಗದೆ ಹೋದರೂ ಕೂಡ ಕನ್ನಡಿಗೆ ಸಮಾನವಾದ ನಮ್ಮ ಮುಖವನ್ನು ತೋರಿಸಬಲ್ಲ ಬೇರೆ ಯಾವುದೋ ಲೋಹವೋ ಮತ್ತೊಂದೇನೋ ಗಾಜೋ ಇಂಥವನ್ನೆಲ್ಲ ಅವಲಂಬಿಸ್ತೇವೆ. ಹುಡ್ಕೊಂಡು ಅಲ್ಲಿಗೆ ಹೋಗ್ತೇವೆ. ಇದು ನಮ್ಮ ಪರಿಪಾಟಲು ಇಷ್ಟೆಲ್ಲ ಇರ್ತದೆ. ಆದರೆ ಅವನು ತಾನೇ ಉಪಾಧಿಯಾಗಿ ತಾನೇ ಪ್ರತಿಬಿಂಬನಾಗಿರ್ತಾನೆ. ಯಾವ ಪ್ರಯತ್ನವೂ ಇಲ್ಲದೆ, ವಿಶೇಷ ಪ್ರಯತ್ನವೂ ಇಲ್ಲದೆ, ಕೇವಲ ಒಂದು ಶುದ್ಧವಾದ ಹಂಬಲದಿಂದ ಆ ಭಗವಂತನ ಪ್ರತಿಬಿಂಬ ಇವನಾಗಿಬಿಟ್ಟಿದ್ದಾನೆ. ಮತ್ತೆ ಆ ಭಗವಂತನ ಪ್ರತಿಬಿಂಬನಾಗುವುದರಲ್ಲೇ ತನಗೆ ಆನಂದ ಇದೆ ಅಂತ ನಾನು ಹೇಳಿದ್ನಲ್ಲ. ಪ್ರತಿಯೊಂದು ಜೀವವೂ ಕೂಡ ಆ ಭಗವಂತನ
ಅನಂತವಾದ ಆನಂದ ಏನಿದೆ ಅದರ ಒಂದು ಹನಿಯನ್ನು ಮಾತ್ರ. ಅವನು ಆನಂದದ ಸಿಂಧು, ನಾವು ಆನಂದದ ಬಿಂದುಗಳು. ಆದ್ದರಿಂದ ನಾವು ಕೂಡ ಅವನಂತೆ ಒಂದು ಸ್ವಲ್ಪ ಆನಂದದ ನಮ್ಮ ಭಾಗವನ್ನು ಅಭಿವ್ಯಕ್ತ ಮಾಡಿಕೊಳ್ಬೇಕು ಅನ್ನುವ ಒಂದು ಆಳವಾದ ಬಯಕೆಯೇ ನಮ್ಮನ್ನೇ ಉಪಾಧಿಯನ್ನಾಗಿ ಮಾಡಿಕೊಂಡು ನಮ್ಮನ್ನೇ ಆ ಭಗವಂತನಿಗೆ ಪ್ರತಿಬಿಂಬವನ್ನಾಗಿ ಮಾಡಿದೆ ಅಂತ ನಾವು ತಿಳ್ಕೊಳ್ಬೇಕು. ಪರಮಾನಂದೋ ವಿಷ್ಣೋರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ. ಅವ್ಯಕ್ತದ ಅಂದರೆ ಲಕ್ಷ್ಮೀದೇವಿಯಿಂದ ತೊಡಗಿ ಒಂದು ತೃಣಜೀವದವರೆಗೆ ಪ್ರತಿಯೊಂದೂ ಕೂಡ, ಒಂದು ಹುಲು ಮಾನವನವರೆಗೆ ಪ್ರತಿಯೊಬ್ಬನು ಕೂಡ ಆ ಭಗವಂತನ ಅನಂತ ಆನಂದದ ಒಂದು ವಿಪ್ರುಟು, ಒಂದು ಹನಿಗೆ ಸಮಾನವಾದ ಆನಂದವನ್ನು ಮಾತ್ರ ಅನುಭವಿಸ್ತಾನೆ ಅಂತ ಹೀಗೆ ಶಾಸ್ತ್ರದಲ್ಲಿ ಬಂದಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬಂದಿದೆ. ಭಿಕ್ಷಾಚರ್ಯಂ ಚರಂತಿ ಮುಕ್ತಾಹ ಅಪಿ ಬ್ರಹ್ಮಾದಯ ತಸ್ಮಾದೇವ. ಈ ಬ್ರಹ್ಮಾದಿ ದೇವತೆಗಳು ಕೂಡ ಭಿಕ್ಷೆಯನ್ನು ಬೇಡ್ತಾರಂತೆ ಪರಮಾತ್ಮನ ಹತ್ರ. ಪರಮೇಶ್ವರಾತ್ ವಿಪ್ರುಡಾನಂದವೇವ ಭಿಕ್ಷಂತಹ ವರ್ತಂತೆ. ಪರಮಾತ್ಮನಿಂದ ವಿಪ್ರುಡಾನಂದ, ಒಂದು ಸಣ್ಣ ವಿಪ್ರುಟ್ ಅಂದರೆ ಸಣ್ಣ ಹನಿ, ಅಂಥ ಸಣ್ಣ ಹನಿಗೆ ಸಮಾನವಾದ ಆನಂದವನ್ನೇ ಭಿಕ್ಷಂತಹ ಭಗವಂತನೇ ನಮಗೆ ಇದನ್ನು ಕೊಡು, ನಮಗೆ ಆನಂದವನ್ನು ಕೊಡು ಅಂತ ಭಿಕ್ಷೆ ಬೇಡಿ ಆ ಆನಂದವನ್ನು ಪಡಿತಾರೆ. ಬೃಹದಾರಣ್ಯಕದಲ್ಲಿ ಭಾಷ್ಯದಲ್ಲಿ ಬರುವಂಥ ಮಾತಿದು. ದುಃಖಿ ಶರೀರ ಸಂಬಂಧಾತ್ ಜೀವೋ ವಿಷ್ಣು ಪ್ರಸಾದತಃ ಅದುಃಖಿ ವಿಪ್ರುಡಾನಂದಂ ಮುಕ್ತ ಏವಚ ಭೋಕ್ಷ್ಯತೆ ಅಂತ ಮತ್ತೊಂದು ಕಡೆ. ಈ ಜೀವ ಮೂಲತಃ ದುಃಖಿ ಯಾಕಾಗಿದ್ದಾನೆ, ದುಃಖ ಬಂದದ್ದು ಯಾಕೆ ಅವನಿಗೆ ಅಂದರೆ ಶರೀರ ಸಂಬಂಧ. ಪಾಂಚಭೌತಿಕವಾದ ಶರೀರ ಬಂದಿದ್ದರಿಂದಲೇ ಅವನಿಗೆ ದುಃಖ ಆಗಿರೋದು. ಲಿಂಗದೇಹ ಅವನಿಗಿದೆ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಭೌತ ದೇಹ ಬಂದಿರುವುದರಿಂದಲೇ ಅವನಿಗೆ ದುಃಖ ಆಗಿರೋದು. ಆದರೆ ಭಗವಂತನ ಅನುಗ್ರಹದಿಂದ ಆ ದುಃಖಕ್ಕೆ ಕಾರಣವಾದ ಶರೀರವನ್ನೆಲ್ಲ ಕಳ್ಕೊಂಡು ಮುಂದೆ ವಿಪ್ರುಡಾನಂದಂ ಮುಕ್ತನಾಗಿ ಆ ಭಗವಂತನ ಆನಂದದ ಒಂದು ಹನಿಗೆ ಸಮಾನವಾದ ಆನಂದವನ್ನ ಅನುಭವಿಸ್ತಾನೆ ಅಂತ ಹೀಗೆ ಆಚಾರ್ಯ ಸರ್ವಮೂಲದಲ್ಲಿ ಅನೇಕ ಕಡೆ ವರ್ಣಿಸಿದ್ದಾರೆ. ಮುಖ್ಯವಾಗಿ ನಹಿ ಪ್ರತಿಬಿಂಬಸ್ಯ ಕ್ರಿಯಾ ಸಹಿ ಬಿಂಬಕ್ರಿಯೆಯೈವ ಕ್ರಿಯಾವಾನ್ ಅನ್ನೋ ಮಾತನ್ನು ನೆನಪಿಟ್ಕೊಂಡ್ರೆ ಸಾಕು. ಪ್ರತಿಬಿಂಬರಾದಂತಹ ನಮಗೆ ಯಾವುದೇ ಕ್ರಿಯೆಯನ್ನು ಸ್ವತಂತ್ರವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಿಂಬನಾದ ಭಗವಂತ ಒಳಗೆ ಕೂತು ಕ್ರಿಯೆ ಮಾಡಿದರೆ ನಮಗೂ ಕೂಡ ಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯ, ಇರದೆ ಹೋದರೆ ಅದು ಸಾಧ್ಯ ಆಗೋದಿಲ್ಲ. ಇಲ್ಲಿ ನಮಗೀಗ ನಮ್ಮ ಬಿಂಬ ಏನಿದ್ದಾನೆ ಭಗವಂತನ ಯಾವ ರೂಪ ನಮಗೆ ಪ್ರತಿಬಿಂಬ, ಯಾವ ರೂಪ ನಮಗೆ ಬಿಂಬ ಅಂತ ತಿಳಿಯೋದಕ್ಕಿಂತ ಮುಂಚೆ ನರಸಿಂಹ ಅನ್ನೋ ರೂಪವನ್ನು ನಮಗೆ ಬಿಂಬ ಅಂತ ಉಪಾಸನೆ ಮಾಡಬೇಕು ಅಂತ ಹೀಗೆ ಒಂದು ಅಭಿಪ್ರಾಯ ಕೇಳಿ ಬರ್ತದೆ ಅಲ್ಲಲ್ಲಿ. ಹಾಗೆ ಉಪಾಸನೆ ಮಾಡಬಾರ್ದು ನಾ ಹೇಳ್ತಿಲ್ಲ, ಹಾಗೆ ಮಾಡಲೇಬೇಕು ಅಂತನೂ ಏನಿಲ್ಲ. ವಾಸುದೇವನೇ ನನಗೆ ಬಿಂಬ ಅಂತ ಯಾರಾದರೂ ಉಪಾಸನೆ ಮಾಡಿದ್ರು, ವಿಷ್ಣುವೇ ಬಿಂಬ, ನಾನು ಭಗವಂತನಿಗೆ ಈ ಕರ್ಮವನ್ನು ಅರ್ಪಣೆ ಮಾಡ್ತಿದ್ದೇನೆ. ವಾಸುದೇವನಾತ್ಮಕನಾದ ನನ್ನ ಬಿಂಬ, ಆ ಬಿಂಬನಿಗೆ ಅರ್ಪಿಸಿ ಕರ್ಮವನ್ನು ಸಮಾಪ್ತ ಮಾಡ್ತಿದ್ದೇನೆ, ಅವನಿಂದಲೇ ನನ್ನೆಲ್ಲ ಚೇಷ್ಟೆಗಳು ನಡೀತವೆ ಅಂತ ಹೀಗೆಲ್ಲ ಭಾವಿಸಿದ್ರು ಖಂಡಿತವಾಗಿಯೂ ತಪ್ಪೇನಿಲ್ಲ. ಭಗವಂತನ ಎಲ್ಲ ರೂಪಗಳಿಗೂ ಎಲ್ಲ ಹೆಸರುಗಳು ಕೂಡ ಇವೆ. ಆದ್ದರಿಂದ ಯಾವ ಹೆಸರಿನಿಂದಲೂ ನಮ್ಮ ಅಂತರ್ಯಾಮಿಯಾದ ಭಗವಂತನನ್ನು ನಾವು ಕರೆದ್ರೆ ಅದಕ್ಕೆ ದೋಷ ಏನು ಖಂಡಿತ ಇಲ್ಲ. ಹಿಂದಿನ 321ನೇ ಶ್ಲೋಕದಲ್ಲಿ ಬಂದಿದೆ, ಯದ್ ವಾಸುದೇವಂ ಕವಯೋ ವದಂತಿ ಅಂತ. ಭಗವಂತನನ್ನ ವಾಸುದೇವ ಅಂತ ಹೇಳ್ತಾರೆ, ಆ ನಮ್ಮ ಬಿಂಬರೂಪವನ್ನು ವಾಸುದೇವ ಅಂತ ಹೇಳ್ತಾರೆ. ವಾಸುದೇವ ಅಂತ ಅದನ್ನು ಚಿಂತಿಸಿದ್ರೆ ಏನು ತಪ್ಪಿಲ್ಲ. ಮತ್ತೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಮುಖ್ಯವಾಗಿ ಇದನ್ನು ಈ ಹಿಂದೆ ನಾನು ಹೇಳಿದ್ದೆ. ಜಗತ್ತನ್ನು ಸೃಷ್ಟಿಸುವ, ಪಾಲಿಸುವ ಮತ್ತು ನಾಶ ಮಾಡುವ ಈ 3 ರೂಪಗಳು ಕ್ರಮವಾಗಿ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆಗಳಿಗೂ ಕಾರಣ ಆಗಿವೆ. ನಮಗಿರುವಂತಹ ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾವತ್ತೂ ಕೂಡ ಮಾಡುವುದು ಈ 3 ಕ್ರಿಯೆಗಳನ್ನೇ, ಒಂದು ಜಾಗೃತಿ, ಒಂದು ಸ್ವಪ್ನ, ಒಂದು ಸುಷುಪ್ತಿ. ಇದನ್ನು ಬಿಟ್ಟು ಬೇರೆ ಯಾವ ಅವಸ್ಥೆಯೂ ನಮಗೀಗಿಲ್ಲ. ಆದ್ದರಿಂದ ಆತ್ಮ, ಅಂತರಾತ್ಮ, ಪರಮಾತ್ಮ ಎಂಬ ಹೆಸರುಳ್ಳ ನಮ್ಮ ಆ ಬಿಂಬ ನಾಮಕನಾದ ನಮ್ಮ ಆ ಬಿಂಬನ
ಪ್ರೇರಣೆಯಿಂದ ಈ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೇವೆ ಅಂತ ನಾವು ಹೀಗೆ ಚಿಂತನೆ ಮಾಡಿದ್ರು ಕೂಡ ತಪ್ಪಿಲ್ಲ. ಅನೇಕ ಶ್ಲೋಕಗಳಲ್ಲಿ ಹಿಂದೆಲ್ಲ ನಿರ್ದಿಷ್ಟವಾದ ಒಂದು ಶಬ್ದ ಏನೂ ಬಂದಿಲ್ಲ. ಇವಂತಹ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಅಂತ ಶ್ಲೋಕ ಬಂದಿದೆ. ಮಲಗಿ ನಿದ್ರಿಸ್ತಾ ಇದ್ದಂತಹ ನನ್ನ ವಾಕ್ಶಕ್ತಿಯನ್ನ ಇವನು ಪ್ರಚೋದನೆಗೊಳಿಸಿದ ಈ ಭಗವಂತ ಧ್ರುವ ಹೇಳ್ತಾನೆ. ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿಯನ್ನು, ನಮ್ಮ ಕೈ, ಕಾಲು, ಶ್ರವಣೇಂದ್ರಿಯ, ಚರ್ಮೇಂದ್ರಿಯ ಮೊದಲಾದವುಗಳನ್ನು ಕೂಡ, ಮತ್ತು ನನ್ನ ಎಲ್ಲ ಇಂದ್ರಿಯಗಳನ್ನು, ನನ್ನ ಉಸಿರನ್ನ ಎಲ್ಲವನ್ನು ಕೂಡ ಭಗವಂತನೇ ನಿಯಂತ್ರಿಸ್ತಾ ಇದ್ದಾನೆ. ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ, ಪುರುಷ ಶಬ್ದವಾಚ್ಯನಾದ ಮತ್ತೆ ಭಗವತ್ ಶಬ್ದವಾಚ್ಯನಾದ ಆ ಬಿಂಬರನ್ನು ನಾವು ಆಯಾ ಶಬ್ದಗಳಿಂದಲೇ ಭಗವಾನ್ ಬಿಂಬ ಅಂತ ಈ ಶಬ್ದದಿಂದಲೂ ಚಿಂತಿಸಿದ್ರು ಏನೂ ತಪ್ಪಿಲ್ಲ. ಅಥವಾ ಸತ್ ಚಿತ್ ಆನಂದ ಆತ್ಮ, ಇದು ಎಲ್ಲ ಮುಮುಕ್ಷುಗಳಿಗೂ ಕೂಡ ಇರುವಂಥ ತೀರ ಕನಿಷ್ಠವಾದ ಉಪಾಸನೆ. ಸತ್, ಆ ಭಗವಂತ ಸತ್ಯನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ. ಇದು ಮೊದಲನೇ ಶಬ್ದದ ಅರ್ಥ. ಚಿತ್ ಅಂದರೆ ಜ್ಞಾನ ಸ್ವರೂಪ, ಆನಂದ ಅಂದರೆ ಆನಂದ ಸ್ವರೂಪ, ಮತ್ತು ಆತ್ಮ ಅಂದರೆ ನಮಗವನು ನಿಯಾಮಕ. ಹೀಗೆ ಶಬ್ದಗಳಿಂದ ಸತೇ ನಮಃ, ಸತ್ಶಬ್ದದ ಚತುರ್ಥಿ ವಿಭಕ್ತಿ ಏಕವಚನ ಇದು. ಚಿತೇ ನಮಃ ಅಂತ ಚತುರ್ಥಿ ವಿಭಕ್ತಿ ಏಕವಚನ ಚಿತ್ ಶಬ್ದದ. ಆನಂದಾಯ ನಮಃ ಅಂತ ಆನಂದ ಶಬ್ದದ ಚತುರ್ಥಿ ವಿಭಕ್ತಿ ಏಕವಚನ. ಆತ್ಮನೇ ನಮಃ ಅಂತ ಆತ್ಮಶಬ್ದದ ಚತುರ್ಥಿ ವಿಭಕ್ತಿ ಏಕವಚನ. ಈ 4 ಶಬ್ದಗಳಿಂದಲೂ ನಾವು ಸಾಮಾನ್ಯರಾದ ಜೀವರು ಕೂಡ ಮಾಡಬೇಕಾದ ಉಪಾಸನೆ. ಆದ್ದರಿಂದ ಸತ್ ಚಿತ್ ಆನಂದ ಆತ್ಮ ಇವನೇ ನಮ್ಮ ಬಿಂಬ. ನಮ್ಮ ಬಿಂಬನಿಗೆ ಈರು ಹೆಸರುಗಳು ಕೂಡ ಇರೋದ್ರಿಂದ ಹಾಗೆ ಅವನನ್ನು ಚಿಂತಿಸಿದರೂ ಏನೂ ಖಂಡಿತ ತಪ್ಪಿಲ್ಲ. ಆದ್ದರಿಂದ ಬಿಂಬೋಪಾಸನೆಯ ಬಗ್ಗೆ ಮತ್ತು ಬಿಂಬಕ್ಕೆ ಯಾವ ಬಿಂಬದ ಪ್ರತಿಬಿಂಬರು ನಾವು, ಯಾವ ರೂಪದ ಪ್ರತಿಬಿಂಬರು ನಾವು ಅನ್ನೋದ್ರ ಬಗ್ಗೆ ಅಷ್ಟೊಂದು ತೀವ್ರವಾದ ಚಿಂತನೆಯನ್ನು ಈಗಿನ ಹಂತದಲ್ಲಿ ಬೇಕಾಗಿಲ್ಲ. ವಿಷ್ಣು ತೀರ್ಥರಂಥವ್ರು ಬಹಳ ದೊಡ್ಡ ಜ್ಞಾನಿಗಳು, ಅನೇಕ ಹಂತಗಳನ್ನು ಮಜಲುಗಳನ್ನು ದಾಟಿದವರು. ಅವರು ಅದ್ರ ಬಗ್ಗೆ ಹೇಳುತ್ತಿದ್ದಾರೆ, ನಾವು ಕೇಳ್ತಿದ್ದೇವೆ ಅಷ್ಟೆ. ಈಗ ಸದ್ಯ ನಮಗೆ ಶಾಸ್ತ್ರಜನ್ಯವಾದ ಪರೋಕ್ಷ ಜ್ಞಾನ ಇನ್ನೂ ಬಂದಿಲ್ಲ. ಪರೋಕ್ಷ ಜ್ಞಾನ ಬಂದು ನಾವು ಅಧ್ಯಯನ ಮಾಡಬೇಕಾದ್ದನ್ನೆಲ್ಲ ಅಧ್ಯಯನ ಮಾಡಿ ಆ ಬಳಿಕನೇ ಬಿಂಬವನ್ನು ಉಪಾಸಿಸಬೇಕು ಅನ್ನೋ ವ್ಯಾಖ್ಯಾನ ಹಾಗೆ ಹೇಳಿದೆ. ಯಥಾಶಕ್ತಿ ಅಖಿಲಾನ್ವೇದ ವಿಜ್ಞಾಯ ಉಪಾಸನಂ ಭವೇತ್ ಅಂತ. ಯಥಾಶಕ್ತಿ ನೀವೇನೇನು ಓದಬೇಕಾಗಿದೆ ಅದನ್ನೆಲ್ಲ ಮೊದಲು ಓದಿ ಆಮೇಲೆ ಉಪಾಸನೆ ಮಾಡಿರಿ ಅಂತ. ಅದಕ್ಕಿಂತ ಮುಂಚೆ ಬಿಂಬೋಪಾಸನದ ಅಷ್ಟೊಂದು ತರಾತುರಿ ಏನಿದೆ, ಏನು ಅಗತ್ಯವೂ ಇಲ್ಲ. ನಾವು ಮಾಡ್ತಿರುವುದೆಲ್ಲವೂ ಈಗ ಬಿಂಬೋಪಾಸನೆಯೇ. ಏನು ಗಾಯತ್ರಿ ಜಪದಿಂದ ನಾವು ಭಗವಂತನನ್ನು ಧ್ಯಾನಿಸ್ತೇವೆ ಅದು ಬಿಂಬೋಪಾಸನೆಯೇ. ಧಿಯೋ ಯೋನ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರೇರಿಸಲಿ ಆ ಭಗವಂತ ಅಂತಿದೆ. ಒಳಗಿರುವ ಭಗವಂತನೇ ನಮ್ಮ ಬುದ್ಧಿಯನ್ನು ಪ್ರೇರಿಸ್ತಾನೆ. ಬುದ್ಧಿ ಪ್ರೇರಿಸಿದ್ರಿಂದಲೇ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇವೆಲ್ಲ ಕೆಲಸ ಮಾಡ್ತಾ ಇರೋದು. ಆದ್ದರಿಂದ ಗಾಯತ್ರಿ ಜಪವೂ ಇದು ಬಿಂಬರೂಪದ ಧ್ಯಾನವೇ. ಆದ್ದರಿಂದ ಸದ್ಯ ನಾವು ಮಾಡ್ತಿರುವುದೆಲ್ಲವೂ ಬಿಂಬರೂಪದ ಧ್ಯಾನ ಅಂತಲೇ ತಿಳ್ಕೊಂಡು ಅದು ನರಸಿಂಹ ರೂಪವೋ ಮತ್ಯಾವ ರೂಪವೋ ಅನ್ನೋದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಯಥಾಶಕ್ತಿ ಓದಬೇಕಾದನ್ನೆಲ್ಲವನ್ನು ಮೊದಲು ಓದಬೇಕು. ಅದಾದ ಬಳಿಕ ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ನಾವೆಲ್ಲ ಗಾಯತ್ರಿ ಮಂತ್ರದಿಂದ ಭಗವಂತನನ್ನು ಉಪಾಸಿಸುವುದು ಹೇಗೆ? ಧ್ಯಾನ ಶ್ಲೋಕ ಹೇಳಿ ಮನಸ್ಸಿನ ಪರದೆ ಮೇಲೆ ಭಗವಂತನ ರೂಪವನ್ನು ಕಣ್ಮುಂದೆ ತಂದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವಲ್ಲ, ಇದು ಹೇಗೆ ಅಂದರೆ ನಾಳೆ ಯಥಾಶಕ್ತಿ ನಾವು ಓದಿ ಮುಗಿಸುವುದು ಯಾವ ಜನ್ಮದಲ್ಲಿ? ಯಾವುದೋ ಒಂದು ಜನ್ಮದಲ್ಲಿ ಅದು ಮುಗೀತದೆ. ಮುಗಿದ್ಮೇಲೂ ಒಂದು ಹಂತಕ್ಕೆ ಮುಗಿದ್ಮೇಲೂ ಕೂಡ ಇನ್ನೂ ಉಳಿದಿರ್ತದೆ, ಅದು ವಿಷಯ ಬೇರೆ. ಅಂತೂ ನಮ್ಮ ಸಕಲ ಸಂಪೂರ್ಣ ಅಧ್ಯಯನ ಅಂತನ್ನೋದು ಯಾವುದೋ ಒಂದು ನಿರ್ದಿಷ್ಟ ಹಂತದವರೆಗೆ ಇನ್ನೂ ಮುಂದುವರೆದಿರ್ತದೆ. ಆಮೇಲೆ ಉಪಾಸನೆ ಮಾಡುವುದು ಅಂದರೆ ನಮ್ಮ ಸಾಧನೆಯ ಮೆಟ್ಟಿಲುಗಳನ್ನು ನಾವು ಏರದೆ ಇಲ್ಲೇ ಕೂತ್ಕೊಂಡಿರೋದು ಅಂತ ಅರ್ಥ ಆಗ್ತದೆ. ಆದ್ದರಿಂದ ಈಗ ಸ್ವಲ್ಪ ಅಧ್ಯಯನ, ಸ್ವಲ್ಪ ಉಪಾಸನೆ, ಅದಕ್ಕೆ ಅನುಸಾರವಾಗಿ ಮತ್ತಷ್ಟು ಅಧ್ಯಯನ, ಮತ್ತಷ್ಟು ಉಪಾಸನೆ, ಮತ್ತಷ್ಟು ಅಧ್ಯಯನ, ಮತ್ತಷ್ಟು ಉಪಾಸನೆ, ಹೀಗೆ ಮುಂದುವರೆದಿರಬೇಕು. ಆದ್ದರಿಂದ ಈಗ ನಾವು ಸಂಧ್ಯಾವಂದನ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ, ಉಪಾಸನ ಮೊದಲಾದ ಎಲ್ಲ ಕ್ರಿಯೆಗಳಲ್ಲೂ, ನಮಗೆ ಬೇರೆ ಬೇರೆ ಲೌಕಿಕ ಕ್ರಿಯೆಗಳಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಅಲ್ಲಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವೂ ಕೂಡ ಭಗವಂತನ ಉಪಾಸನೆಯೇ.
ಅದೆಲ್ಲ ಬಿಂಬದ ಉಪಾಸನೆ ಅಂತಲೇ ತಿಳಿದೇ ಮುಂದುವರಿಯುವುದೇ ಶ್ರೇಯಸ್ಕರ. ಅದ್ರ ಬಗ್ಗೆ ಹೆಚ್ಚಿನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಆದರೆ ಜಿಜ್ಞಾಸೆ ಅಂತ ಅನ್ನೋದು ನಮ್ಮ ಸಾಧನೆಗೆ ಭಂಗ ತರಬಾರದು. ಹೆಚ್ಚು ಹೆಚ್ಚು ಜ್ಞಾನ ಸಂಪಾದನೆಯ ಕಡೆಗೆ ಈಗ ನಮ್ಮ ಗಮನ ಇರಬೇಕು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು ಅಂತ ನಂದೊಂದು ಸಲಹೆ. ಅದರ ಜೊತೆಗೆ ಈ ಭಾಗ ಸಮಾಪ್ತ ಆಗಿದೆ.